ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಡಿ ಬಾಸ್ ಅವರು ಸದ್ಯಕ್ಕೆ ಇನ್ನು 15 ದಿನಗಳಲ್ಲಿ ಅದ್ರ ಬಗ್ಗೆನೇ ಮಾತಾಡ್ತೀನಿ. ಅಂದರೆ ಇವಾಗ ನಾವು ಎಲ್ಲರೂ ಕೂಡ ಡಿ ಬಾಸ್ ಅವರು ಏನಾಗ್ತಾರೆ, ಹೊರಗಡೆ ಬರ್ತಾರಾ, ಒಳಗಡೆನೇ ಉಳ್ಕೋತಾರಾ? ಏಕೆಂದರೆ ಎಲ್ಲರೂ ಹೇಳ್ತಾ ಇದ್ದಾರೆ ಕೇಸು ತುಂಬ ಸ್ಟ್ರಾಂಗ್ ಇದೆ, ಎಲ್ಲ ಡಿ ಬಾಸ್ ಅವರ ಮೇಲೆ ಏನೇನು ಸಿಗಬೇಕು ಎಲ್ಲವೂ ಕೂಡ ಸಿಕ್ಬಿಟ್ಟಿದೆ, ಹಾಗಾಗಿ ಅವರು ಹೊರಗಡೆ ಬರೋಕ್ಕೆ ಚಾನ್ಸೇ ಇಲ್ಲ ಅಂತ ಒಂದು ಕಡೆ ಮಾತಾಡ್ಕೊಳ್ತಾರೆ. ಇನ್ನೂ ಒಂದು ಕಡೆ ನೀವು ನೋಡಿರ್ಬೋದು, ಟಿ ವಿ ಮಾಧ್ಯಮದವರು ಯಾವ ಮಟ್ಟಿಗೆ ಇವರ ಮೇಲೆ ಒಂಥರ ಏನೋ ಒಂದು ಗದಾಪ್ರಹಾರವನ್ನೇ ಮಾಡ್ತಾಯಿದ್ದಾರೆ ಅಂತ ಹೇಳ್ಬೋದು. ಇಲ್ಲ, ದರ್ಶನ್ ಅವರು ಯಾವುದೇ ಕಾರಣಕ್ಕೂ ಹೊರಗಡೆ ಬರೋಕ್ಕೆ ಚಾನ್ಸೇ ಇಲ್ಲ, ಬರೋಕ್ಕಾಗೋದು ಇಲ್ಲ, ಬರಲೂಬಾರ್ದು ಅನ್ನೋ ರೀತಿ ಒಂದು ಅಧ್ವಾನದ ಇದು ವಿಷಯವನ್ನೇ ಹೊರಗಡೆ ಪ್ರತಿಬಿಂಬಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಏನಾಗುತ್ತೆ ಇದು, ಕೊನೆಗೆ ಏನಾಗುತ್ತೆ ಅಂತ ನೋಡೋದೇ ಆದರೆ ನಾವು ಅದಕ್ಕೆಲ್ಲಕ್ಕೂ ಕೂಡ ಒಮ್ಮೆ ಉತ್ತರ ಸಿಗುತ್ತೆ. ಇನ್ನೊಂದು 15 ದಿನಗಳು ಅಂದರೆ 90 ದಿನಗಳ ಒಳಗೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಬೇಕು. ಇನ್ನೊಂದು 15 ದಿನಗಳ ಒಳಗಡೆ ಅವರು ಸಲ್ಲಿಸಬೇಕಾಗತ್ತೆ. ಅದಾದ ನಂತರ ಡಿ ಬಾಸ್ ಅವರು ಹೊರಗಡೆ ಬರ್ತಾರಾ, ಒಳಗಡೆ ಇರ್ತಾರಾ? ಖಂಡಿತವಾಗಿಯೂ ಬೇಲ್ಗೆ ಅಪ್ಲೈ ಮಾಡ್ತಾರೆ. ಆನಂತರ ನಾವು ಬೇಲ್ ಸಿಗಲ್ವಾ, ಸಿಗಬೇಕಾ ಅನ್ನೋದ್ರು ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ನಿಮ್ಗೇನು ಅನಿಸುತ್ತೆ, ಬೇಲ್ಗೆ ಅಪ್ಲೈ ಮಾಡಿದ್ರೆ ಸಿಗುತ್ತಾ ಇಲ್ವಾ? ಕಮೆಂಟ್ ಮಾಡಿ.